ನಾನು 25 ವರ್ಷ ಈ ರಾಜಕೀಯ ಜೀವನದಲ್ಲಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ನಾನು ಮುಗಿಸ್ಲೇಬೇಕು ಅಂತೇಳಿ ಆ ಜಿಲ್ಲೆಯಲ್ಲಿ ನಾನು ಮುಗಿಸೋಕ್ಕಾಗಲಿಲ್ಲ. ಇವತ್ತು ಯಾವುದೋ ಒಂದು ವಿಡಿಯೋ ಬರ್ತೈತೆ ನೋಡಿ ನೀವು ಇಲ್ಲಿ, ಅಲ್ಲ ಇದರಲ್ಲಿ ಎಂಥದ್ದು ಸ್ಟೇಟಸಲ್ಲಿ ಹಾಸನದು ನಾನು ಹೇಳೋಕ್ಕೋರ ಹಾಸನ ಡ್ರೈವರ್ ಮಾತಾಡ್ತಾರೆ ಅಂತಾರೆ. ರಾಜ್ಯದ ಅಷ್ಟೇ ಯಾವುದೋ ಒಂದು ವಿಡಿಯೋ ಇಲ್ಲ, ಈಗ ಯಾರೋ ತೋರಿಸಿರು ನನಗೆ ಇಲ್ಲಿ ಬರುವಾಗ, ಸರ್ ಹಿಂಗೈತೆ ಅಂತ. ನಾನು ಅದೆಲ್ಲ ಮಾತಾಡೋಕ್ಕೆ ಹೋಗಲ್ಲಪ್ಪ, ಈ ರಾಜ್ಯದ ಜನತೆ ಬಿಟ್ಬಿಡ್ತೀನಿ ಅಂತ. ಸರ್, ಈ ಷಡ್ಯಂತ್ರದಿಂದ ನೋಡಿ, ನೇರವಾಗಿದ್ದಾರೆ ಸರ್. ನಾನು ಇದ್ರ ಬಗ್ಗೆ ಇವತ್ತೇನು ಮಾತಾಡಲ್ಲ. ಇದನ್ನ ನ್ಯಾಯಾಲಯದಲ್ಲಿ ಎದುರಿಸೋ ಶಕ್ತಿ ಇದೆ, ಎದುರಿಸ್ತೀನಿ. ನಾನು 25 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಇಂಥವಕ್ಕೆ ನನಗೆ ನಮ್ಮನೆ ಕೆಲಸಗಾರರು, ನಮ್ಮನೆ ಅಡುಗೆ ಭಟ್ರನ್ನ ಬರೋಕ್ಕೆ ಬಿಡಲಿಲ್ಲ, ನನ್ನ ಪಿ ಎಗಳು ಬಿಡಲಿಲ್ಲ. ಬರೀ ಬೆಳಗ್ಗೆ ಆದರೆ ಎಂಕ್ವೈರಿ ಬೇಕು ಅಂತ ಸುಮ್ಮನೆ ಯಾವ ರೀತಿ ನರಕ ಯತ್ನ ಕೊಟ್ಟರು ಅನ್ನೋದು ನನಗೆ 3 ತಿಂಗಳಿಂದ ಅದು ಟೈಮ್ ಬಂದಾಗ ಹೇಳ್ತೀನಿ. ನಾನು ಅವತ್ತು ನಾನು ವಿಧಾನಸಭೆಯಲ್ಲಿ ಮಾತಾಡಿದೆ. ಮಾರನೇ ಬೆಳಗ್ಗೆ ನನಗೆ ಈಶ್ವರ ದೇವಸ್ಥಾನ ಸನ್ನಿಧಿನಲ್ಲಿ ಬಿದ್ದು 2 ಮೂಳೆ ಮುರ್ಕತ್ತು. ಅಲ್ದೋರು ಮಾರನೇ ಬೆಳಗ್ಗೆ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಕೂರಿಸ್ಕೊಂಡು, ನಿಮ್ಮ ಸರ್ಕಾರದ ಗೃಹ ಮಂತ್ರಿನ ಕೂರಿಸ್ಕೊಂಡು ಹೇಳಿವೆ ಏನೇನು ನಡೆಸಿ ಆ ಸದನದಲ್ಲಿ. ನಾನು ಯಾಕೆಂದರೆ ಇವತ್ತು ಇದೆಲ್ಲ ನಡೀಲಿ, ಇದನ್ನೆಲ್ಲ ಎದುರಿಸೋ ಶಕ್ತಿ ದೇವ್ರು ಕೊಟ್ಟಿದ್ದೇನೆ. ದೇವೇಗೌಡರ ಮೇಲೆ, ಈ ರಾಜ್ಯದಲ್ಲಿ ಯಾರ ಮೇಲೆ ರಿಸಿ ಓಡಿ ಮಾಡಿರೋದು? ಲೋಕಾಯುಕ್ತ ಯಾರ ಮೇಲೆ ಮಾಡ್ಯವ್ರಿ? ದೇವೇಗೌಡರ ಕುಟುಂಬ ಬಿಟ್ಟರೆ ಬೇರೆ ಯಾರು ಮಾಡ್ಯವ್ರ? ಬೇಕಾದ ಬಂದು ಕಾಲು ಕಟ್ತಾರೆ, ಬಂದು ಕಾಲು ಕಟ್ಟು ಕಾಲು ಹಿಡಿತಾರೆ.